ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ಅಲ್ಲಿ 3 ಟೈಪ್ಸ್ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಒನ್ ಬಂದು ಗ್ಲೈಕೋಲಿಕ್ ಆಸಿಡ್ 6% ಕ್ರೀಮ್ ಅಂತ ಹೇಳಿ, ಅಂಡ್ ಸೆಕೆಂಡ್ ಬಂದು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ 12% ಅಂತ ಹೇಳಿ, ಅಂಡ್ ಥರ್ಡ್ ಒನ್ ಬಂದು ಗ್ಲೈಕೋಲಿಕ್ ಆಸಿಡ್ 6% GA6 ಅಂತ ಹೇಳಿ. ಈ 3 ಟೈಪ್ಸ್ ಅಲ್ಲಿ ನಿಮಗೆ ಗ್ಲೈಕೋಲಿಕ್ ಆಸಿಡ್ ಇನ್ಗ್ರೀಡಿಯೆಂಟ್ ಇರುವಂತ ಕ್ರೀಮ್ ಸಿಗುತ್ತೆ. ಸೊ ಮೇನ್ ಆಗಿ ಈ ಕ್ರೀಮ್ಸ್ ಗಳೆಲ್ಲ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರು ಓನ್ ಆಗಿ ಚೂಸ್ ಮಾಡಿದ್ರಾ, ಸೊ ಈ ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ಅಲ್ಲಿ 3ರಲ್ಲಿ ಯಾವ್ದಾದ್ರು ಚೂಸ್ ಮಾಡಿ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಚೂಸ್ ಮಾಡಿರೋ ಕ್ರೀಮು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸರಿಯಾಗುತ್ತೋ ಇಲ್ವೋ, ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಅಲ್ಲಿ ಇರುವಂತ ಒಂದು ಏನು ಪ್ರಾಬ್ಲಮ್ಸ್ಗೆ ಅದು ಸರಿಯಾಗಿ ನೀವು ಚೂಸ್ ಮಾಡಿದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಆಲ್ಸೋ ಕರೆಕ್ಟ್ ವೇಲ್ ಅಪ್ಲೈ ಮಾಡ್ತಿದ್ರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಯಾಕೆ ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇದು ಒಂದು ನಿಮಗೆ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಗ್ಲೈಕೋಲಿಕ್ ಆಸಿಡ್ ಅಂತ ಹೇಳಿದ್ರೆ AHA ಅಂತ ಹೇಳ್ಬೋದು. AHA ಅಂತ ಹೇಳಿದ್ರೆ ಅಲ್ಫಾ ಹೈಡ್ರಾಕ್ಸಿ ಆಸಿಡ್ ಅಂತ ಹೇಳಿ. ಸೊ ಇದರಿಂದ ನಿಮಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಸೆಲ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು, ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು, ಸೊ ಅದರಿಂದ ನಿಮ್ಮ ಸ್ಕಿನ್ ಸೆಲ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಸೊ ಎಕ್ಸ್ಫೋಲಿಯೇಟ್ ಅಂತ ಹೇಳಿದ್ರೆ ಅದನ್ನ ಬ್ರೈಟನ್ ಮಾಡುತ್ತೆ ನಿಮ್ಮ ಸ್ಕಿನ್ ಸೆಲ್ಸ್ ನ ಅಂತಾನೆ ಹೇಳ್ಬೋದು. ಅದನ್ನೆಲ್ಲದಕ್ಕೂ ರಿಕವರ್ ಮಾಡಿ ನಿಮ್ಮ ಸ್ಕಿನ್ ಇಂಪ್ರೂವ್ಮೆಂಟ್, ನಿಮ್ಮ ಸ್ಕಿನ್ ಟೆಕ್ಸ್ಚರ್, ನಿಮ್ಮ ಸ್ಕಿನ್ ಟೋನ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ. ಸೊ ನಿಮಗೆ ಏನಾದ್ರು ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಟ್ಯಾನಿಂಗ್, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ಮೆಲಾಸ್ಮಾ ಆಗಿರ್ಬೋದು, ಮೊಡವೆಗಳಾಗಿರ್ಬೋದು, ಮೊಡವೆ ಕಲೆಗಳಾಗಿರ್ಬೋದು, ಸೊ ಹೀಗೆ ಸಾಕಷ್ಟು ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ಗಳು ಒಂದೇ ನಿಮ್ಮ ಫೇಸಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಗ್ಲೈಕೋಲಿಕ್ ಆಸಿಡ್ ಇರೋಂಥ ಇನ್ಗ್ರೀಡಿಯೆಂಟ್ ಇರೋಂಥ ನೀವೇನಾದ್ರು ಕ್ರೀಮ್ಸ್ಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ರಿಸಲ್ಟ್ ಕೂಡ ಬೇಗನೆ ಸಿಗುತ್ತೆ. ಅದರಲ್ಲೂ ಕೂಡ ನೀವು ಕರೆಕ್ಟ್ ವೇಲಿ ನೀವು ಅಪ್ಲೈ ಮಾಡಬೇಕು ಫ್ರೆಂಡ್ಸ್, ಸರಿನಾ? ಹೇಗೆ ಬೇಕಾಗೆ ನೀವು ಎವ್ರಿ ಡೇ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವೇನಾದ್ರು ರೈಟ್ ವೇಲ್ ಅಪ್ಲೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ನೀವೇನಾದ್ರು ರಾಂಗ್ ವೇಲ್ ಏನಾದ್ರು ಅಪ್ಲೈ ಮಾಡ್ತಿದ್ರ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ಗಳು ಹಾಗೇನೆ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಸರಿನಾ? ಸೊ ಹಾಗಾಗಿ ನೀವು ಇವಾಗ ಯಾಕಂದ್ರೆ ಈ ಒಂದು ಕ್ರೀಮ್ ತುಂಬಾನೇ ಪಾಪ್ಯುಲರ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ನೀವೇನಾದ್ರು ಓನ್ ಆಗಿ ಚೂಸ್ ಮಾಡಿದೀರಾ, ಸೊ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಮಾಡ್ದೇನೆ ನೀವೇ ಓನ್ ಆಗಿ ಚೂಸ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಈ 3 ಕ್ರೀಮ್ಗಳು ಡಿಫ್ರೆಂಟ್ ಸ್ಕಿನ್ ಪ್ರಾಬ್ಲಮ್ಸ್ ಗಳಿಗೆ ಇದು ಸೂಟ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಎಲ್ಲಿಗೂ ಅಂದ್ರೆ ಎಲ್ಲ ಪ್ರಾಬ್ಲಮ್ಸ್ ಗಳಿಗೂ ಸೂಟ್ ಆಗುತ್ತೆ ಅಂತ ಹೇಳೋದಲ್ಲ. ಸೊ ಡಿಫ್ರೆಂಟ್ ಆಗಿ ಸೂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನೀವೇನಾದ್ರು ಓನ್ ಆಗಿ ಚೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಅಂಡ್ ಆಲ್ಸೋ ನೀವೇನಾದ್ರು ಇವಾಗ ಸ್ಟಾರ್ಟ್ ಮಾಡಬೇಕು, ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ರೆ ನೀವು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಡಾಕ್ಟರ್ ಈ ಕ್ರೀಮ್ಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಫುಲ್ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ನಮ್ಮ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಇದೇ ರೀತಿ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದೆಲ್ಲದೂ ಕೂಡ ನೀವು ನೋಡಬಹುದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಟೈಪ್ ಬಂದು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ 6% W/W ಅಂತ ಹೇಳಿ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಇದು ತುಂಬಾನೇ ಲೋಯರ್ ಕಾನ್ಸಂಟ್ರೇಷನ್ ಇದೆ ಅಂತ ನಿಮಗೆ ಪರ್ಸೆಂಟೇಜ್ ಇದೆ ಅಲ್ವಾ, 6%, ಅದು ತುಂಬಾನೇ ಲೋಯರ್ ಆಗಿದೆ. ಸೊ ನೀವೇನಾದ್ರು ಬಿಗಿನರ್ಸ್ ಇದ್ದೀರಾ, ನೀವು ಇವಾಗ ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ನೀವೇನಾದ್ರು ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಾದ್ರು ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನಿಮಗೆ ತುಂಬಾನೇ ಸೂಟಬಲ್ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಗ್ಲೈಕೋಲಿಕ್ ಆಸಿಡ್ ಅಂತ ಹೇಳಿದ್ರೆ ಸ್ವಲ್ಪ ಇರಿಟೇಷನ್ ಮತ್ತೆ ಡ್ರೈನೆಸ್ ಆಗೋದು ಮತ್ತೆ ರೆಡ್ನೆಸ್ ಆಗೋದು ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದು ಲೋಯರ್ ಕಾನ್ಸಂಟ್ರೇಷನ್ ಇರೋದ್ರಿಂದ ನಿಮಗೆ ಆ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಬಿಗಿನರ್ಸ್ ಫ್ರೆಂಡ್ಲಿ ಇದೆ. ಸೊ ಬಿಗಿನರ್ಸ್ ಎಲ್ಲ ಇರ್ತೀರಾ, ನೀವು ಆರಾಮಾಗಿ ಯೂಸ್ ಮಾಡಬಹುದು. ಸೊ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಏನೆಲ್ಲ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ ಸ್ಕಿನ್ ತುಂಬಾನೇ ಡಲ್ ಆಗಿತ್ತು, ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಮತ್ತೆ ನಿಮ್ಗೆ ಏನಾದ್ರು ಮೊಡವೆ ಕಲೆಗಳೇನಾದ್ರು ಇತ್ತು, ಫೇಸ್ ಅಲ್ಲಿ ಫೈಲೆನ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ಪೋರ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸನ್ ಎಕ್ಸ್ಪೋಜರ್ ಆಗಿರ್ಬೋದು, ಮತ್ತೆ ಮೊಡವೆಗಳಾಗಿರ್ಬೋದು. ಸೊ ಈ ರೀತಿ ಎಲ್ಲ ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿ ನಿಮ್ ಸ್ಕಿನ್ ಲೈಟನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ದೇನಾದ್ರು ಅನ್ಇವನ್ ಸ್ಕಿನ್ ಟೋನ್ ಇತ್ತು ಅಂತ ಹೇಳಿದ್ರೆ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಡಲ್ನೆಸ್, ಪಿಗ್ಮೆಂಟೇಷನ್, ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಸ್ಕಿನ್ ಸೆಲ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ರಿಪೇರ್ ಮಾಡುತ್ತೆ. ಸೊ ಅವಾಗ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಗಳೆಲ್ಲದೂ ಕೂಡ ಬರ್ದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ಒಂದು ರೀತಿ ನಿಮ್ಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಗಿ ನಿಮ್ಗೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ ಫೇಸ್ ಅಲ್ಲಿ ಇದಿಷ್ಟು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಈ ಒಂದು ಕ್ರೀಮ್ ನಿಮಗೆ ಬಾಡಿಗೂ ಕೂಡ ಸೂಟಬಲ್ ಆಗುತ್ತೆ. ಅಂದ್ರೆ ನಿಮ್ಗೆ ಬಾಡಿಲ ಏನಾದ್ರು ಸ್ಟ್ರೆಚ್ ಮಾರ್ಕ್ಸ್ ಏನಾದ್ರು ಇತ್ತು, ಮತ್ತೆ ನಿಮ್ಗೆ ಏನಾದ್ರು ಈಗ ಡಾರ್ಕ್ ಎಲ್ಬೋಸ್ ಆಗಿರ್ಬೋದು, ನೀಸ್ ಆಗಿರ್ಬೋದು, ಮತ್ತೆ ಕ್ರ್ಯಾಕ್ಡ್ ಹೀಲ್ ಆಗಿರ್ಬೋದು. ಸೊ ಈ ರೀತಿಲೆಲ್ಲ ನಿಮ್ಗೆ ಏನಾದ್ರು ಬಾಡಿನಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಇಷ್ಟು ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ
ಸೊ ನೀವು ಅಲ್ಲೂ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಮಾಡಿ ಆ ಒಂದು ಏನ್ ಏರಿಯಾ ಇದೆಯಲ್ಲ ಅದು ಲೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕ್ರೀಮ್ ನೀವು ಫೇಸ್ಗೂ ಯೂಸ್ ಮಾಡ್ಬೋದು ಅಂಡ್ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಹೇಳಿರುವಂತ ಪ್ರಾಬ್ಲಮ್ಸ್ಗಳಿತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಅದೆಲ್ಲ ಕೂಡ ಸರಿಯಾಗುತ್ತೆ. ಅಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 209 ರೂಪೀಸ್ ಅಥವಾ 210 ರೂಪೀಸ್ ಅಲ್ಲಿ ಸಿಗುತ್ತೆ. ಅಂಡ್ ಈಗ ಸೆಕೆಂಡ್ ಟೈಪ್ ಅಂದು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ 12% W ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಈ ಒಂದು ಕ್ರೀಮ್ ನಿಮಗೆ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಸಿಗುತ್ತೆ, ಅಂದ್ರೆ 12% ಅಲ್ಲಿ ಸಿಗುತ್ತೆ. ನಾನು ಫಸ್ಟ್ ತೋರಿಸಿದ್ದು ನಿಮಗೆ 6%, ಇದು ಅದಕ್ಕಿಂತ ಡಬಲ್ ಅಲ್ಲಿ ಇದೆ ಫ್ರೆಂಡ್ಸ್, ಓಕೆನಾ. ಅಂಡ್ ಇದು ಬಿಗಿನರ್ಸ್ ಫ್ರೆಂಡ್ಲಿ ಇಲ್ಲ. ನೀವು ಆಲ್ರೆಡಿ ನೀವೇನಾದ್ರು 6% ಕ್ರೀಮ್ ಗ್ಲೈಕೋಲಿಕ್ ಆಸಿಡ್ 6% ಕ್ರೀಮ್ ಏನಾದ್ರು ನೀವು ಯೂಸ್ ಮಾಡ್ತಿದ್ದೀರಾ, ಅದರಿಂದ ನಿಮಗೆ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ನೆಕ್ಸ್ಟ್ ಯೂಸ್ ಮಾಡಬಹುದು, ಓಕೆನಾ. ಈಗ ನೀವು ಅದನ್ನ 3 ಮಂತ್ಸ್ ಯೂಸ್ ಮಾಡಿದೀರಾ ಅಥವಾ 2 ಮಂತ್ಸ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲೇ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು 12% ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ ಇರಿಟೇಷನ್, ರೆಡ್ನೆಸ್, ಡ್ರೈನೆಸ್ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು, ಮೊಡವೆ ಕಲೆಗಳೇನಾದ್ರು, ರಿಂಕಲ್ಸ್, ಫೈಲೆನ್ಸ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ, ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ಕ್ಯೂರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದು ನಿಮಗೆ ಸ್ಕಿನ್ ರಿಸಿಲಿಯಂಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಇದು ಮೋರ್ ಎಕ್ಸ್ಫೋಲಿಯೇಷನ್ ಮಾಡುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಸೆಲ್ಸ್ ಎಲ್ಲದೂ ಕೂಡ ರಿಕವರ್ ಮಾಡುತ್ತೆ, ರಿನವಲ್ ಮಾಡುತ್ತೆ, ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಷ್ಟು ಬಂದು ಫೇಸ್ಗೆ ನೀವು ಆಲ್ರೆಡಿ 6% ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ ನ ನೀವು ನೆಕ್ಸ್ಟ್ ಒಂದು 3 ಮಂತ್ಸ್ ಆದ್ಮೇಲೆ ನೀವು ಯೂಸ್ ಮಾಡಬಹುದು, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಮಾಡಬಹುದು, ಸರಿನಾ. ಅದನ್ನ ಬಿಟ್ಟು ನೀವು ಈಗ ಬೇಡ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಬಾಡಿಗೆ ಬೆಸ್ಟ್ ಅಂತ ಹೇಳಿದ್ದಾರೆ, ಓಕೆನಾ. ಸೊ ನಿಮ್ಮ ಬಾಡಿಲಿ ಏನಂದ್ರೆ ಡಾರ್ಕ್ ಎಲ್ಬೋಸ್ ಆಗಿರ್ಬೋದು, ನೀಸ್ ಆಗಿರ್ಬೋದು, ಸ್ಟ್ರಾಬೆರಿ ಲೆಗ್ಸ್, ಸ್ಟ್ರೆಚ್ ಮಾರ್ಕ್ಸ್, ಮತ್ತೆ ಕ್ರ್ಯಾಕ್ಡ್ ಹೀಲು, ಸೊ ಈ ರೀತಿ ನಿಮಗೆ ಬಾಡಿನಲ್ಲಿ ಎಲ್ಲಾದ್ರೂ ನಿಮಗೆ ಪಿಗ್ಮೆಂಟೇಷನ್ ಆಗಿತ್ತು, ಸೊ ನಿಮ್ಮ ಬಾಡಿ ಎಲ್ಲ ಪಾರ್ಟ್ಸ್ ಅಲ್ಲೆಲ್ಲ ನಿಮಗೆ ಡಾರ್ಕ್ ಏರಿಯಾಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಕ್ರೀಮ್ ನ ನೀವು ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡಬಹುದು. 12% ಇದ್ರೂ ಪರವಾಗಿಲ್ಲ, ಬಾಡಿಗೆ ಇದು ಸೂಟ್ ಆಗುತ್ತೆ, ಬಟ್ ಫೇಸ್ಗೆ ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೂಟ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ. ಸೊ ನೀವು ಅದನ್ನ ಬಾಡಿಗೆ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ರಿಕವರ್ ಆಗಿ ನಿಮ್ಮ ಸ್ಕಿನ್ ಏನಿದೆ ಅಂದ್ರೆ ನಿಮ್ಮ ಬಾಡಿ ಸ್ಕಿನ್ ತುಂಬಾನೇ ರೇಡಿಯಂಟ್ ಆಗಿ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕ್ರೀಮ್ ನಿಮಗೆ ಜಸ್ಟ್ 299 ರೂಪೀಸ್ ಅಲ್ಲಿ ಸಿಗುತ್ತೆ. ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ, ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ಒಂದು ಕ್ರೀಮ್ ನ ನೀವು ನಿಮ್ಮ ಫೇಸ್ಗೆ ಯೂಸ್ ಮಾಡೋ ಹಾಗಿಲ್ಲ. ಆಲ್ರೆಡಿ 6% ಯೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಡಾಕ್ಟರ್ ನೆಕ್ಸ್ಟ್ ಸ್ಟೇಜ್ಗೆ ಇದು ಈ ಒಂದು ಕ್ರೀಮ್ ನ ನಿಮಗೆ ಹೊಂದ್ಕೊಂಡಿದೆ ಅಂತ ಹೇಳಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ನೀವು ಓನ್ ಆಗಿ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಫೇಸ್ಗೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ನೀವು 6% ಇರೋದನ್ನ ಯೂಸ್ ಮಾಡಿ, ಸರಿನಾ. ಇದನ್ನ ನೀವು ಬೇಕಾದ್ರೆ ಬಾಡಿಗೆ ಯೂಸ್ ಮಾಡ್ಬೋದಂತೆ. ಅಂಡ್ ಈಗ ಥರ್ಡ್ ಟೈಪ್ ಬಂದ್ಬಿಟ್ಟು ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ 6% W ಅಂತ ಹೇಳಿ GS6 ಅಂತ ಕಾಣಿಸ್ತಿದೆಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಮೇನ್ ಆಗಿರೋದು ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು ಮತ್ತೆ ಮೊಡವೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಲೋಯರ್ ಕಾನ್ಸಂಟ್ರೇಷನ್ ಇದೆ ಮತ್ತೆ ಮೊಡವೆಗಳಿಗೆ ಅಂತಾನೆ ಸ್ಪೆಷಲ್ ಆಗಿ ಇಂಗ್ರೀಡಿಯೆಂಟ್ ಗಳು ಕೂಡ ಈ ಒಂದು ಕ್ರೀಮ್ ಅಲ್ಲಿ ಇದೆ. ಸೊ ಹಾಗಾಗಿ ನಿಮ್ ಫೇಸ್ ಅಲ್ಲಿ ಜಸ್ಟ್ ಮೊಡವೆ ಮತ್ತೆ ಮೊಡವೆ ಕಲೆಗಳಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ನಾನು ಆಗ್ಲೇ ಹೇಳಿದಾಗ ಇದು ಲೋಯರ್ ಕಾನ್ಸಂಟ್ರೇಷನ್ ಇದೆ. ಇದೊಂದು ರೀತಿ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ಕೂಡ ವರ್ಕ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ನಿಮಗೆ ಏನಾದ್ರು ಸ್ವಲ್ಪ ಲೈಟ್ ಆಗಿ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಮತ್ತೆ ಫೋಟೋ ಡ್ಯಾಮೇಜ್ಡ್ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ರಿಕವರ್ ಆಗುತ್ತೆ. ಬಟ್ ಮೇನ್ ಆಗಿರೋದು ಇದು ಮೊಡವೆ ಮತ್ತೆ ಮೊಡವೆ ಕಲೆಗಳಿಗೆ ಫ್ರೆಂಡ್ಸ್, ಸರಿನಾ. ಸೊ ಈ ಒಂದು ಕ್ರೀಮ್ ನಿಮಗೆ 159 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ಸೊ ನೋಡಿದ್ರಲ್ಲ ಈ 3 ಕ್ರೀಮ್ಗಳು ನಿಮಗೆ ಹೇಗೆ ಸೂಟಬಲ್ ಆಗುತ್ತೆ ಅಂತ ಹೇಳಿ. ಇವಾಗ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರು ಓನ್ ಆಗಿ ಚೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಕರೆಕ್ಟ್ ವೇಲಿ ನೀವು ಯೂಸ್ ಮಾಡ್ತಿದ್ದೀರಾ, ಅದ್ರೆ ಕರೆಕ್ಟ್ ವೇಲಿ ನೀವು ಚೂಸ್ ಮಾಡಿದೀರಾ ಅಥವಾ ರಾಂಗ್ ವೇಲಿ ನೀವು ಚೂಸ್ ಮಾಡಿದೀರಾ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಇವಾಗ. ಅಥವಾ ನೀವೇನಾದ್ರು ಇನ್ ಫ್ಯೂಚರ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್, ಸರಿನಾ. ಅಂಡ್ ಇವಾಗ ಈ ಒಂದು ಕ್ರೀಮ್ ಹೇಗ್ ಬೇಕು ಹಾಕಿ ನಾವು ಯೂಸ್ ಮಾಡೋ ಹಾಗಿಲ್ಲ, ಸರಿನಾ. ಬಿಕಾಸ್ ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ ನಿಮಗೆ ಸ್ಕಿನ್ ತುಂಬಾನೇ ಇರಿಟೇಷನ್, ರೆಡ್ನೆಸ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿನೇ ಇರುತ್ತೆ. ಅಂಡ್ ಆಲ್ಸೋ ನಿಮಗೆ ಹೈಡ್ರೇಷನ್ ಕೂಡ ಸಿಗುತ್ತೆ, ಬಟ್ ನೀವು ಕರೆಕ್ಟ್ ವೇಲ್ ಅಪ್ಲೈ ಮಾಡಬೇಕು ಅಂತ ಹೇಳಿ, ಓಕೆನಾ. ಸೊ ಹಾಗಾದ್ರೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಫಸ್ಟ್ ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಆದ್ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೋಬೇಕು, ಓಕೆನಾ. ಸೊ ಒಂದು ರೀತಿ ಪಿ ಸೈಜ್ ಅಲ್ಲಿ ತಗೊಂಡು ನಿಮಗೆ ಎಲ್ಲೆಲ್ಲಿ ಎಫೆಕ್ಟೆಡ್ ಏರಿಯಾಸ್ ಇದೆ ಅಲ್ಲಿ ಮಾತ್ರ ನೀವು ಜಸ್ಟ್ ಡಾಟ್ ಇಟ್ಬಿಟ್ಟು ಅಲ್ಲಿ ಟ್ಯಾಪ್ ಮಾಡಬೇಕು. ಮತ್ತೆ ಕಣ್ಣಿನ ಸೈಡ್ ಅಲ್ಲಿ ಆಗಿರ್ಬೋದು, ನೋಸ್ ಸೈಡ್ ಅಲ್ಲಿ ಆಗಿರ್ಬೋದು, ಮತ್ತೆ ಲಿಪ್ ಸೈಡ್ ಅಲ್ಲಿ
ನೀವೆಲ್ಲ ಸ್ವಲ್ಪ ವ್ಯಾಸ್ಲಿನ್ ಅಪ್ಲೈ ಮಾಡಬೇಕು ಸರಿನಾ. ಸೊ ಅಲ್ಲೆಲ್ಲ ನೀವು ಈ ಒಂದು ಕ್ರೀಮ್ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ನೀವು ಎಲ್ಲಿ ಎಫೆಕ್ಟೆಡ್, ಈಗ ಚೀಕ್ಸ್ ಮೇಲೆ ಇರುತ್ತೆ, ನೋಸ್ ಮೇಲೆ ಇರುತ್ತೆ, ಮತ್ತೆ ಹಣೆ ಮೇಲೆಲ್ಲ ಇರುತ್ತೆ ನೋಡಿ. ಸೊ ಅಲ್ಲೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅಲ್ಲೆಲ್ಲ ನೀವು ಡಾಟ್ ಇಟ್ಟು ನೀಟಾಗಿ ಅಪ್ಲೈ ಮಾಡಿ. ಅದಾಗಿ ಒಂದು 5 ಮಿನಿಟ್ಸ್ ಆದಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ ಆ ಒಂದು ಮಾಯಿಶ್ಚರೈಸರ್ ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಓಕೆನಾ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಈ ಕ್ರೀಮ್ ನೀವು ವಾರದಲ್ಲಿ 1 ದಿನ ಅಥವಾ 2 ದಿನ ಅಷ್ಟೇ ನೀವು ಯೂಸ್ ಮಾಡಬೇಕು ಇನಿಷಿಯಲ್ ಸ್ಟೇಜಲ್ಲಿ. ಸೊ ಅದು ನಿಮಗೆ ಹೊಂದ್ಕೊಂತು ಅಂದರೆ ಒಂದು 15 ಡೇಸ್ ಆಯಿತು, ನಿಮ್ಗೆ ಅದು ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು 3 to 4 ಡೇಸ್ ನೀವು ಅಪ್ಲೈ ಮಾಡಬೇಕು ವೀಕ್ಲಿ. ಓಕೆನಾ. ಸೊ ಆಮೇಲೆ ನೀವು 1 ಮಂತ್ ಆದಮೇಲೆ ನೆಕ್ಸ್ಟು ನಿಮಗೆ ಈ ಒಂದು ಕ್ರೀಮಿಂದ ಯಾವುದೇ ರೀತಿ ನಿಮಗೆ ಏನು ಸ್ಕಿನ್ ಇರಿಟೇಷನ್ ಏನು ಕೂಡ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಎವ್ರಿ ಡೇ ನೀವು ಯೂಸ್ ಮಾಡ್ಬೋದು ಆಫ್ಟರ್ 1 ಮಂತ್ ಆದಮೇಲೆ. ಸೊ ಅಲ್ಲಿವರೆಗೂ ಕೂಡ ಫಸ್ಟ್ 15 ಡೇಸ್ ನೀವು 1 to 2 ಡೇಸ್ ಅಪ್ಲೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು 3 to 4 ಡೇಸ್ ಅಪ್ಲೈ ಮಾಡಬೇಕು ವೀಕ್ಲಿ. ಆ್ಯಂಡ್ ಅದಾದಮೇಲೆ ನಿಮಗೆ ಹೊಂದ್ಕೊಂತು ಅಂದರೆ ಅಡ್ಜಸ್ಟ್ ಆಯಿತು ಅಂತ ಹೇಳಿದ್ರೆ ಎವ್ರಿ ನೈಟ್ ಯೂಸ್ ಮಾಡಬೇಕು. ಓಕೆನಾ. ಇದು ಡೇ ಕ್ರೀಮ್ ಅಲ್ಲ, ಇದು ನೈಟ್ ಕ್ರೀಮ್ ಆಗಿರೋದ್ರಿಂದ ನೈಟ್ ಮಾತ್ರ ನೀವು ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬಂದು ಈ ಒಂದು ಕ್ರೀಮ್ ಯಾರೆಲ್ಲ ಯೂಸ್ ಮಾಡಬಾರ್ದು, ಯಾರಿಗೆಲ್ಲ ಸೂಟ್ ಆಗೋದಿಲ್ಲ, ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಬಂದು ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ವೆರಿ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂಡ್ ವೆರಿ ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಈ 2 ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದಿಲ್ಲ, ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ನೀವು ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಒನ್ಸ್ ನೀವು ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಳಿ, ಅಂದ್ರೆ ಕಿವಿ ಹಿಂದ್ಗಡೆ ಸ್ವಲ್ಪ ಹಚ್ಕೊಂಡು ನೋಡಿ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ರೆಡ್ನೆಸ್ ಆಗಿಲ್ಲ ನೆಕ್ಸ್ಟ್ ಡೇ ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅದರ್ವೈಸ್ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಸೆಕೆಂಡ್ ಬಂದು ನೀವೇನಾದ್ರು ರೆಟಿನಾಲ್ ಅಥವಾ ಸ್ಯಾಲಿಸಿಲಿಕ್ ಆಸಿಡ್ ಕ್ರೀಮ್ಗಳಾಗಿರ್ಬೋದು, ಕ್ಲೆನ್ಸರ್ ಆಗಿರ್ಬೋದು ಅಥವಾ ಸೀರಮ್ಗಳಾಗಿರ್ಬೋದು ಅದರ ನೀವು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಿದ್ದೀರಾ, ಈ ಒಂದು ರೆಟಿನಾಲ್ ಸ್ಯಾಲಿಸಿಲಿಕ್ ಆಸಿಡ್ ಕ್ರೀಮ್ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಗ್ಲೈಕೋಲಿಕ್ ಆಸಿಡ್ ಕ್ರೀಮ್ ನಿಮಗೆ ಸೂಟ್ ಆಗೋದಿಲ್ಲ, ಕಂಬೈನ್ ಮಾಡ್ಲಿಕ್ಕೆ ಹೋಗಬಾರ್ದು ಸರಿನಾ. ಅದರಿಂದ ನಿಮಗೆ ಮತ್ತೆ ಇನ್ನೂ ಜಾಸ್ತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಇನ್ನೂ ಹೆಚ್ಚಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರೆಟಿನಾಲ್ ಸ್ಯಾಲಿಸಿಲಿಕ್ ಆಸಿಡ್ ಇರೋಂಥ ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವೇನೋ ನಿಯಾಸಿನಮೈಡ್, ಹೈಲೋರಾನಿಕ್ ಆಸಿಡ್, ಪೆಪ್ಟೈಡ್ಸ್, ಸೊ ಈ ರೀತಿ ಕ್ರೀಮ್ಸ್, ಸೀರಮ್ಸ್ ಅದರ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕಂಬೈನ್ ಮಾಡ್ಬೋದು. ಬಟ್ ರೆಟಿನಾಲ್ ಸ್ಯಾಲಿಸಿಲಿಕ್ ಆಸಿಡ್ ಇರೋಂಥ ಇಂಗ್ರೀಡಿಯೆಂಟ್ ಇರೋಂಥ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಆಗಿ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ನೋಡಿದ್ದೀನಿ, ಪ್ರೈವೇಟ್ ಏರಿಯಾಸ್ಗೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಅಲ್ಲೇನಾದರೂ ಸ್ವಲ್ಪ ನಿಮಗೆ ಡಾರ್ಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಅಂದರೆ ಅಂಡರ್ ಆರ್ಮ್ಸ್ ಆಗಿರ್ಬೋದು ಮತ್ತು ಪ್ರೈವೇಟ್ ಪಾರ್ಟ್ಸ್ಗಳ ಹತ್ರ ಅಲ್ಲೆಲ್ಲ ಡಾರ್ಕ್ ಆಗಿರುತ್ತೆ, ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ ತೋರಿಸಿರ್ತಾರೆ. ನೀವು ಅಲ್ಲೇ ಅದನ್ನೇನೋ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ನೀವೇನಾದ್ರು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ. ಬಿಕಾಸ್ ಇದು ತುಂಬಾ ಸ್ಟ್ರಾಂಗ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನಿಮಗೆ ತುಂಬಾ ಮೋರ್ ಇರಿಟೇಷನ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಡಾರ್ಕ್ ಎಲ್ಬೋಸ್ ನೀ ಮತ್ತು ಡಾರ್ಕ್ ನೆಕ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಓಕೆ, ಅದರ್ವೈಸ್ ನೀವು ಯೂಸ್ ಮಾಡಬಾರ್ದು ಸರಿನಾ. ಆ್ಯಂಡ್ ಬಿಲೋ 18 years ಪ್ರೆಗ್ನೆಂಟ್ ಲೇಡೀಸ್, ಬೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಈಗ ಯಾರು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ವೆರಿ ಸೆನ್ಸಿಟಿವ್ ಸ್ಕಿನ್, ವೆರಿ ಡ್ರೈ ಸ್ಕಿನ್ ಬಿಟ್ಟು ಇನ್ನೆಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಏನೋ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಅಬೌವ್ 18 years ಗಂಡು ಮಕ್ಕಳು, ಹೆಣ್ಮಕ್ಳು, ಸೊ ನೀವಿಷ್ಟು ಜನ ಕೂಡ ಯೂಸ್ ಮಾಡ್ಬೋದು ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗಬೇಕು ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಸೊ ಜಸ್ಟ್ ನಾವು ಇದೊಂದು ಡೇ ಕ್ರೀಮ್ ಆಗಿ ಅಥವಾ ನೈಟ್ ಕ್ರೀಮ್ ಆಗಿ ನಾವೇನಾದ್ರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಚೂಸ್ ಮಾಡಿ, ಅದರ್ವೈಸ್ ನೀವು ಚೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಸರಿನಾ. ಸೊ ಆಮೇಲೆ ನೀವು ಮಾರ್ನಿಂಗ್ ಎದ್ದಾದ್ಮೇಲೆ ನೀವು ನೆಕ್ಸ್ಟ್ ಫೇಸ್ ವಾಶ್ ಆದಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಇರುವಂಥ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಸ್ಟ್ ಅಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು. ಸೊ ಇಲ್ಲ ಅಂದರೆ ಸನ್ ಎಕ್ಸ್ಪೋಸರ್ ಆಗೋ ಚಾನ್ಸಸ್ ಇರುತ್ತೆ. ಗ್ಲೈಕೋಲಿಕ್ ಆಸಿಡ್ ಅಂದರೆ ನಾನು ಆಗಲೇ ಹೇಳಿದೆ ತುಂಬ ಇರಿಟೇಷನ್, ರೆಡ್ನೆಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ನೀವು ಎವ್ರಿ ಡೇ ನೀವು ಅಪ್ಲೈ ಮಾಡಲೇಬೇಕು. ತುಂಬ ತಿಕ್ಕಾಗಿ ಅಪ್ಲೈ ಮಾಡಬೇಕು, ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಅಪ್ಲೈ ಮಾಡೋದಲ್ಲ, ತುಂಬ ತಿಕ್ ಬೇಸ್ಡ್ ಆಗಿ ನೀವು ಅಪ್ಲೈ ಮಾಡಬೇಕು. ಸೊ ಅವಾಗ ನಿಮಗೆ ಬೇಗನೆ ಕ್ವಿಕ್ ಆಗಿ ರಿಸಲ್ಟ್ ಸಿಗುತ್ತೆ. ಗ್ಲೈಕೋಲಿಕ್ ಆಸಿಡ್ ಕ್ರೀಮಿಂದ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಆಗಿತ್ತು ಅಂತ ಹೇಳಿದ್ರೆ ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.